ಒನ್ ಆಫ್ ದ ಫಸ್ಟ್ ಮೈ ಮೋಟೋ ವ್ಲಾಗಿಂಗ್ ಇದರಲ್ಲಿ ಫಸ್ಟ್ ಗಾಡಿ ರಿವ್ಯೂ ಬಂದ್ಬಿಟ್ಟು ಯಮಹ R15. ಈ ಗಾಡಿ ಬಂದ್ಬಿಟ್ಟು ಒಂದು ಎಂಟ್ರಿ ಲೆವೆಲ್ ಸ್ಪೋರ್ಟ್ ಬೈಕ್ ಇದು. ಲೈಕ್ ಯಾವ ರೀತಿ ಅಂತಂದ್ರೆ ಒಂದು 2.5 lakh ಅಲ್ಲಿ ಒಂದು ಒಳ್ಳೆ ಸ್ಪೋರ್ಟಿ ಲುಕ್ ಮತ್ತೆ ಒಂದು ಒಳ್ಳೆ ಅಗ್ರೆಷನ್ ಲುಕ್ ಮತ್ತೆ ಒಂದು ಒಳ್ಳೆ ಮೈಲೇಜ್ ಒಂದೊಳ್ಳೆ ಗಾಡಿ ಬೇಕಂತಂದಾಗ ಯಮಹದದ್ದು R15. ಇದು ಬಂದ್ಬಿಟ್ಟು ಮಾರ್ಕೆಟಿಗೆ ಬಂದಿದ್ದು 2008 ಅಲ್ಲಿ. ಅವಾಗ ಇದ್ರ ಪ್ರೈಸ್ ಎಷ್ಟಿತ್ತು ಗೊತ್ತಿಲ್ಲ, ಬಟ್ ಅವಾಗಿಂದ ಇಲ್ಲಿವರೆಗೂ ಏನು ಕ್ರೈಸ್ ಮೇಂಟೈನ್ ಮಾಡ್ಕೊಂಡ್ ಬಂದಿದ್ಯೋ ಅದು ನೆಕ್ಸ್ಟ್ ಲೆವೆಲ್ ಇದೆ. ಯಾಕಂತಂದ್ರೆ ಒಂದು 2.5 lakhs ನಾವೇನು ಪೇ ಮಾಡ್ತೀವೋ ಗಾಡಿಗೆ ವರ್ತ್ ಇಟ್ ಇದೆ ಗಾಡಿ. ದೆನ್ ಈ ಗಾಡಿ ಸ್ಪೆಸಿಫಿಕೇಶನ್ ಫುಲ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಈ ಗಾಡಿಲಿ ಒಂದು ಒಳ್ಳೆ ರೇಡೋಗಿ ಬಂದ್ಬಿಡೋಣ. ದೆನ್ ಈ ಗಾಡಿ ಬಗ್ಗೆ ದೂಸರ ಮಾತೇ ಇಲ್ಲ. ಕಾಲೇಜಲ್ಲಿ ಯಾರಾದರೂ ನಿನಗೆ ಯಾವ ಗಾಡಿ ಬೇಕು ಅಂತ ಕೇಳಿದಾಗ ಫಸ್ಟ್ ಹೇಳೋದೆ R15 ಬೇಕು ನನಗೆ ಅಂತಾರೆ, ಇಲ್ಲ RX ಬೇಕು ಅಂತಾರೆ. ಹಂಗಾಗಿ ಈ ಗಾಡಿ ಬಂದ್ಬಿಟ್ಟು ನನ್ನ ಫ್ರೆಂಡ್ದೆ ಇಸ್ಕೊಂಡು ಬಂದಿದ್ದೀನಿ. ಈಗ ಫುಲ್ ಗಾಡಿ ರಿವ್ಯೂ ನೋಡೋಣ. ಇನ್ಸ್ಟಾದಲ್ಲಿ ಹಾಕ್ತೀನಿ, ಯೂಟ್ಯೂಬಲ್ಲಿ ಹಾಕ್ತೀನಿ. ಯೂಟ್ಯೂಬಲ್ಲಿ ನೋಡೋರು ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮಲ್ಲಿ ನೋಡೋರು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ಕೊಳ್ಳಿ. ದೆನ್ ಇನ್ನೂ ಫುಲ್ ಗಾಡಿ ರಿವ್ಯೂ ಮಾಡ್ತೀನಿ. ದೆನ್ ಎಲ್ಲ ಒಳ್ಳೆ ಪ್ಲೇಸ್ ನೋಡಿ ನಿಲ್ಲಿಸ್ಕೊಂಡು ಕ್ಲೀನಾಗಿ ರಿವ್ಯೂ ಕೊಡ್ತೀನಿ. ಈ ಗಾಡಿ ಬಂದ್ಬಿಟ್ಟು ಸ್ಮೂತಾಗೆ 140 ಹೋಗುತ್ತೆ ಅಂತ ಹೇಳ್ತಾರೆ, ಬಟ್ ಈ ಗಾಡಿ ಹೋಗಿಲ್ಲ 140, 135 ಲಾಸ್ಟ್. ಬಟ್ ಏನಕ್ಕಂತ ಗೊತ್ತಿಲ್ಲ. ಟ್ಯೂನಿಂಗ್ ಮಾಡಿಸಿದ್ರೆ ಮೋಸ್ಟ್ ಪ್ರಾಬಬ್ಲಿ ಹೋಗ್ಬೋದು ಅನ್ಸುತ್ತೆ. ಟೂ 2008 ಅಲ್ಲಿ ಲಾಂಚ್ ಆಗಿದ್ದು ಈ ಗಾಡಿ ಬಂದ್ಬಿಟ್ಟು ಒನ್ ಆಫ್ ದ ಯಮಹದವರಿಗೆ ಒನ್ ಆಫ್ ದ ಲೆಗೆಸಿ ಕ್ರಿಯೇಟ್ ಮಾಡಿಕೊಟ್ಟಿರೋಂಥ ಗಾಡಿ ಇದು. ದೆನ್ ಯಮಹದಲ್ಲಿ ಎರಡೇ ಗಾಡಿ ಅನ್ಸುತ್ತೆ ಮೋಸ್ಟ್ ಆಫ್ ದ ಯಮಹ ಕಂಪ್ನಿಗೆ ಬೂಸ್ಟ್ ಕೊಟ್ಟಿರೋಂಥ ಗಾಡಿ. ಒಂದು ಬಂದ್ಬಿಟ್ಟು R15, ಇನ್ನೊಂದು ಬಂದ್ಬಿಟ್ಟು ದ ಲೆಜೆಂಡ್ RX100, RX135. ದೆನ್ ಸ್ಪೋರ್ಟ್ ಗಾಡಿಲಿ ಅಂತ ಬಂದಾಗ ಸ್ಪೋರ್ಟಿ ಲುಕ್ಕು ಮತ್ತೆ ಒಳ್ಳೆ ಪರ್ಫಾರ್ಮೆನ್ಸ್, ಒಳ್ಳೆ ಮೈಲೇಜು, ಒಳ್ಳೆ ಇಂಜಿನ್ ಸ್ಪೆಸಿಫಿಕೇಶನ್ ಇರೋಂಥ ಗಾಡಿ ಬಂದ್ಬಿಟ್ಟು R15, ಯಮಹ R15. ಇದರಲ್ಲಿ ಇನ್ನೊಂದು ನೇಕೆಡ್ ಇದೆ. ಇದೇ ಇಂಜಿನ್ ಯೂಸ್ ಮಾಡ್ಕೊಂಡು ಒಂದು ನೇಕೆಡ್ ಗಾಡಿ ಮಾಡಿದ್ದಾರೆ. V4 ಬಂದ್ಬಿಟ್ಟು ಕ್ವಿಕ್ ಶಿಫ್ಟರ್, ABS ಬಹಳಷ್ಟು ಫೀಚರ್ಸ್ ಕೊಟ್ಟಿದ್ದಾನೆ. ಈ ಗಾಡಿ ಬಂದ್ಬಿಟ್ಟು 2008 ಅಲ್ಲಿ ಲಾಂಚ್ ಆಗಿತ್ತು. ಈ ಗಾಡಿ ಒಂದು ಲೆಗೆಸಿ ಮೇಂಟೈನ್ ಮಾಡ್ಕೊಂಡ್ ಬಂದಿದೆ. ಅಂದ್ರೆ ಕಾಲೇಜ್ ಹುಡುಗರಿಗೆ ಹೋಗ್ಬಿಟ್ಟು ನಿನ್ಗೆ ಯಾವ ಗಾಡಿ ಬೇಕು ಅಂತ ಕೇಳಿದಾಗ ಫಸ್ಟ್ ಹೇಳೋದೆ ಯಮಹ R15 ಬೇಕು ನನಗೆ ಅಂತಾರೆ. ಅಷ್ಟು ಒಂದು ಬೂಮ್ ಲೆಗೆಸಿ ಕ್ರಿಯೇಟ್ ಮಾಡ್ಕೊಂಡ್ ಬಂದಿರೋಂಥ ಗಾಡಿ ಇದು. ದೆನ್ ಈ ಗಾಡಿ ಬಗ್ಗೆ ಏನು ಜಾಸ್ತಿ ಮಾತಾಡೋದಿಲ್ಲ. ಇಂಜಿನ್ ಸ್ಪೆಸಿಫಿಕೇಶನ್ ಬಂದ್ಬಿಟ್ಟು 155cc ಲಿಕ್ವಿಡ್ ಕೂಲ್ಡ್ 4 ಸ್ಟ್ರೋಕ್ ಇಂಜಿನ್. ಇದರಲ್ಲಿ ಗೇರ್ ಬಾಕ್ಸ್ ಬಂದ್ಬಿಟ್ಟು ಅಂದ್ರೆ ಟ್ರಾನ್ಸ್ಮಿಷನ್ ಬಂದ್ಬಿಟ್ಟು 6 ಸ್ಪೀಡ್ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ಬರುತ್ತೆ. ಆಮೇಲೆ ಕ್ವಿಕ್ ಶಿಫ್ಟರ್ ಬರುತ್ತೆ, ಡ್ಯುಯಲ್ ಚಾನಲ್ ABS ಬರುತ್ತೆ, ಡ್ಯುಯಲ್ ಚಾನಲ್ ಡಿಸ್ಕ್ ಬ್ರೇಕ್ ಬರುತ್ತೆ. ಇದರಲ್ಲಿ ಹಾರ್ಸ್ ಪವರ್ ಬಂದ್ಬಿಟ್ಟು 18 ಪಾಯಿಂಟ್ ಸಮಥಿಂಗ್ ಏನೋ ಇದೆ ಹಾರ್ಸ್ ಪವರು. ದೆನ್ ಟಾರ್ಕ್ ಬಂದ್ಬಿಟ್ಟು 14.7 ಸಮಥಿಂಗ್ ಏನೋ MM ಟಾರ್ಕ್ ಇದೆ. ಒನ್ ಆಫ್ ದ ಸ್ಪೋರ್ಟಿ ಬೈಕು. ನಾವು ಈಗ ಒಂದು 2,30,40,40 ಗಟ್ಟಲೆ ದುಡ್ಡು ಕೊಡ್ತೀವಿ ಅಂತ ಅಂದಾಗ ನಮಗೆ ಒಂದು ಮೈಲೇಜ್ ಬೇಕು, ಒಂದು ಸ್ಪೋರ್ಟಿ ಲುಕ್ ಬೇಕು, ಒಂದು ಪರ್ಫಾರ್ಮೆನ್ಸ್ ಬೇಕು ಅಂದಾಗ ಒನ್ ಆಫ್ ದ ಬೆಸ್ಟ್ ಗಾಡಿ ಬಂದ್ಬಿಟ್ಟು ಯಮಹದವ್ರದ್ದು R15 ನಾನು ಸಜೆಷನ್ ಮಾಡೋ ಗಾಡಿ ಬಂದ್ಬಿಟ್ಟು. ನೋಡಿದೆ ಈ ಗಾಡಿನ ಟ್ರ್ಯಾಕಲ್ಲಿ ಟ್ರೈನಿಂಗ್ ಪರ್ಪಸ್ ಯೂಸ್ ಮಾಡ್ತಾರೆ. ಯಾಕಪ್ಪ ಅಂತಂದರೆ ಈ ಗಾಡಿನ ಈಸಿಯಾಗಿ ಕರ್ವಿಂಗ್ ಮಾಡ್ಬೋದು. ಈ ಗಾಡೀಲಿ ಯಾವ ರೀತಿ ಕರ್ವಿಂಗ್ ಮಾಡ್ಬೋದು ಅಂದರೆ ಲೈಟ್ ವೇಟ್ ಇದೆ ಗಾಡಿ, ಒಂದು ರೀಸನ್ನು ಕರ್ವಿಂಗ್ ಮಾಡೋದಕ್ಕೆ. ಇನ್ನೊಂದು ಗಾಡಿ ಬಂದ್ಬಿಟ್ಟು ಜಾಸ್ತಿ ವೇಟ್ ಇಲ್ಲ, ಲೈಟ್ ವೇಟ್ ಇದೆ. ದೆನ್ ಇನ್ನೊಂದು ಇದಕ್ಕೆ ಒಳ್ಳೆ ಟ್ರ್ಯಾಕ್ ಟೈರ್ಸ್ ಹಾಕ್ಸ್ಬಿಟ್ರೆ, ಒಳ್ಳೆ ಗ್ರಿಪ್ಡ್ ಟ್ರ್ಯಾಕ್ ಟೈರ್ಸ್ ಹಾಕ್ಸ್ಬಿಟ್ರೆ ದೆನ್ ನಾವು ಕರ್ವಿಂಗ್ ಮಾಡ್ಬೋದು. ಈ ಮೋಟೋ ವ್ಲಾಗಿಂಗಲ್ಲಿ ನನಗೆ ಯಾವುದೇ ರೀತಿ ಎಕ್ಸ್ಪೀರಿಯನ್ಸ್ ಇಲ್ಲ. ಮೋಸ್ಟ್ ಆಫ್ ದ ಟೈಮು ಸ್ಮಾಲ್ ಮಿಸ್ಟೇಕ್ ಆಗುತ್ತೆ, ಸಣ್ಣ ಮಿಸ್ಟೇಕ್ ಆಗುತ್ತೆ, ಎಲ್ಲ ಹೊಟ್ಟೆಗೆ ಹಾಕೊಳ್ಳಿ. ದೆನ್ ನೆಕ್ಸ್ಟ್ ಯಾವ್ದ್ರ ಬಗ್ಗೆ ವಿಡಿಯೋ ಮಾಡ್ಬೇಕಂತೇಳಿ ಕಮೆಂಟ್ ಮಾಡಿರಿ. ದೆನ್ ಆ ಗಾಡಿನ ಸಿಕ್ಕರೆ ಆ ಗಾಡಿ ಬಗ್ಗೆ ರಿವ್ಯೂ ಮಾಡ್ತೀನಿ. ದೆನ್ ಇಷ್ಟು ಹೇಳೋಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್. ಅಷ್ಟೇ.